ಶಾಂತ ಚಿತ್ತದಿಂದ ಹರಿಯುತ್ತಿರುವ ಗಂಗಾ ನದಿಗೆ ಒಮ್ಮೆ ಹೊಂದಿಸಿ ನಾವು ಅರಣ್ಯವಾಸಕ್ಕೆ ಹೋಗೋಣ. ಶ್ರೀ ಗಂಗಾಲಹರಿ ಶಿವಸುಂದರಿ ಶುಭಕರಿ ಶ್ರೀ ಗಂಗಾಲಹರಿ ಸುಂದರಿ ಶುಭಕರಿ ಶ್ರೀ ಗಂಗಾಲಹರಿ. ಸೀತಾ ಭೋಗ ಮೋಕ್ಷ ಸಂದಾಯಿನಿ ದೇವಕಿ ಸಾಗರದಾಯಿನಿ ಭಾಗ್ಯ ಪ್ರದಾಯಿನಿ. ಲಕ್ಷ್ಮಣ ಭೋಗ ಮೋಕ್ಷ ಸಂದಾಯಿನಿ ದೇವಕಿ ಸಾಗರದಾಯಿನಿ ಭಾಗ್ಯ ಪ್ರದಾಯಿನಿ. ಪ್ರೇಮದಿ ವರದಯ ಪಾಲಿಸು ಈವರ ಪ್ರೇಮದಿ ವರದಯ ಪಾಲಿಸು ಈವರ ಭಕ್ತ ಕೋಟಿ ಇದು ನಿನ್ನದು ತಾಯೆ ಶ್ರೀ ಗಂಗಾಲಹರಿ ಶಿವಸುಂದರಿ ಶುಭಕರಿ ಶ್ರೀ ಗಂಗಾಲಹರಿ. ಲಕ್ಷ್ಮಣ ಶಾಂತ ಚಿತ್ತದಿಂದ ಹರಿಯುತ್ತಿರುವ ಗಂಗಾ ನದಿಗೊಮ್ಮೆ ಹೊಂದಿಸಿ ಅರಣ್ಯವಾಸಕ್ಕೆ ಹೊರಡೋಣ. ಆಗಬಹುದು ಅಣ್ಣ. ಸುರನರ ಸೇವಿದೆ ವರಗಂಗೆ ಸುರನರ ಸೇವಿದೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ. ಲಕ್ಷ್ಮಣ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿದೆ ವರಗಂಗೆ. ಅರನ ಶಿರದಿಂದ ಹರಿದೆ ಅಮ್ಮ ಅರನ ಶಿರದಿಂದ ಹರಿದೆ ತಲೆಯನ್ನು ಧರಿಸಲು ಆಧರಿಸಿ ಬಂದೆ. ಅರನ ಶಿರದಿಂದ ಹರಿದೆ ತಲೆಯನ್ನು ಧರಿಸಲು ಆಧರಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ತಾಯೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ತಾಯೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ತಾಯೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ತಾಯೆ. ನಿರುಪಮ ನಿನ್ನಯ ನಾಮದ ಚರಿತವು 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 ನಿರುಪಮ
ನಿನ್ನಯ ನಾಮದ ಚರಿತವು ನಿರುಪಮ ನಿನ್ನಯ ನಾಮದ ಚರಿತವು ನಿರಂತರದಿ ಅನುದಿನವು ಭಜಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನ ಕರುಣಾಂತರಂಗೆ ಪರಮ ಪಾವನ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ. ಲಕ್ಷ್ಮಣ ಒಂದಿಪೆ ಸುರಗಂಗೆ ಮಂದಸಿತದಿ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ಒಂದಿಪೆ ಸುರಗಂಗೆ ಮಂದಸಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ಅಮ್ಮ ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀನೆ ಕಳೆವೆ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀನೆ ಕಳೆವೆ. ಅರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನಿ ನೀನಮ್ಮ. ಅರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನಿ ನೀನಮ್ಮ. ಜಡ ಜಡ ಗುಣಗುತಿ ಸುರನುಲಿ ಪೂಜಿತೆ ಜಡ ಜಡ ಗುಣಗುತಿ ಸುರನುಲಿ ಪೂಜಿತೆ ನಿರತ ಉದರಗೆ ವರಪ್ರದಾತೆ ನಿರತ ಉದರಗೆ ವರಪ್ರದಾತೆ. ಒಂದಿಪೆ ಸುರಗಂಗೆ ಮಂದಸಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ಅಮ್ಮ ಅಮ್ಮ ಜಗನ್ಮಾತೆ, ನಾವುಗಳು 14 ವರ್ಷ ವನವಾಸವನ್ನು ಬಿಗಿಸಿಕೊಂಡು ಬರುವ ತನಕ ಯಾವ ಕಷ್ಟ ನಷ್ಟಗಳೂ ಬರದಂತೆ ನಮ್ಮನ್ನು ಹರಸಿ ಕಾಪಾಡು ತಾಯಿ, ಕಾಪಾಡು. ಲಕ್ಷ್ಮಣ ಅಣ್ಣ ಸೀತಾ ಸ್ವಾಮಿ, ಅಲ್ಲಿ ಕಾಣುವ ಕಲ್ಪ ವೃಕ್ಷ ತರು ಲತೆಗಳನ್ನು ತೆಗೆದುಕೊಂಡು ಮುಂದೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ರಾಮ ಸದ್ಗುಣಾಭಿರಾಮ ಮುನಿಜನ ಸೋಮ ರಾಮ. ಲಕ್ಷ್ಮಣ ಅಣ್ಣ ಅಲ್ಲಿ ಯಾರೋ ನಮ್ಮನ್ನು ಧ್ಯಾನಿಸುವಂತಿದೆ, ಬಾ ಯಾರೆಂದು ವಿಚಾರಿಸಿ ನೋಡೋಣ. ರಾಮ 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 ರಘುವಂಶ ಸೋಮ 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 ಕಮಿತಾಟವೀವ ಶ್ಯಾಮ ಸುಂದರಾಂಗ ಕಾಮಿತಾಟವೀವ ಶ್ಯಾಮ ಸುಂದರಾಂಗ ರಘುರಾಮ ಶ್ರೀ ಪಾಲಿಸನ್ನ ದೇವ ರಘುರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ
ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶಮಾಗಿ ಹೋಗುದೀಗ ನೋಡೆ ಪಾಪನಾಶಮಾಗಿ ಹೋಗುದೀಗ ನೋಡೆ ರಘುರಾಮ ಶ್ರೀ ಪಾಲಿಸೆನ್ನ ದೇವ ರಘುರಾಮ ಶ್ರೀ ರಾಮ ಸದ್ಗುಣ ವಿರಾಮ ಮುನಿಜನ ಸೋಮ ರಾಮ. ಅಯ್ಯ, ನೀನು ಯಾರು? ಈ ರೀತಿ ನಮ್ಮನ್ನು ಸ್ತುತಿಸಲು ಕಾರಣವೇನು? ಸ್ವಾಮಿ, ನಾನು ಅಂಬಿಗನು. ನಿಷದ ದೇಶಾಧಿಪತಿಯಾದ ಎನ್ನನ್ನು ಗುಹರಾಜ ಎಂದು ಕರೆಯುವರು. ತಾವು ಯಾರು? ಈ ರೀತಿ ಜಟಾವಲ್ಕಧಾರಿಗಳಾಗಿ ನದಿ ತೀರದಲ್ಲಿ ಸಂಚರಿಸಲು ಕಾರಣವೇನು? ಅಯ್ಯ ಗುಹರಾಜ, ಅಯೋಧಿಪತಿಯಾದ ದಶರಥನ ಚಕ್ರವರ್ತಿ ಮಕ್ಕಳು ರಾಮ ಲಕ್ಷ್ಮಣರೆಂದು ಏನು? ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವೆವು. ಏನು? ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳೇ ರಾಮ ಲಕ್ಷ್ಮಣರೇ? ಧನ್ಯ ಗುಹರಾಜ, ಧನ್ಯ. ಇಂದಿಗೆ ನಿನ್ನ ಜನ್ಮವು ಸಾರ್ಥಕವಾಯಿತು. ಸ್ವಾಮಿ, ಎಷ್ಟೋ ದಿನಗಳಿಂದ ತಮ್ಮ ದರ್ಶನಕ್ಕಾಗಿ ಕಾದಿದ್ದ ನನ್ನ ಆಸೆಯು ಇಂದು ಈಡೇರಿತು. ನನ್ನಿಂದೇನಾದರೂ ಸಹಾಯವಾಗಬೇಕೆ? ಹೇಳಿ, ಶಿರಸಾವಹಿಸಿ ನಡೆಸಿಕೊಡುವೆನು. ಅಯ್ಯ ಗುಹರಾಜ, ನಮ್ಮನ್ನು ಈ ಗಂಗಾ ನದಿಯ ದಡದಿಂದ ಆಚೆಗೆ ಸೇರಿಸುವೆಯಾ? ಆಗಬಹುದು, ಆದರೆ ನನಗೊಂದು ಸಂದೇಹ. ಏನದು ನಿನ್ನ ಸಂದೇಹ? ಹಿಂದೆ ಮಿಥಿಲಾ ನಗರದಲ್ಲಿ ಸಂಚರಿಸುವಾಗ ತಮ್ಮ ಪಾದಸ್ಪರ್ಶದಿಂದ ಅಲ್ಲಿಂದ ಒಂದು ಕಲ್ಲು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಿಯೋ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವೆಲ್ಲವೂ ಹೆಣ್ಣಾದರೆ ಮುಗ್ಧನಾದ ನನ್ನ ಗತಿಯೇನು ಸ್ವಾಮಿ? ಆದ್ದರಿಂದ ತಮ್ಮ ಪಾದಗಳನ್ನು ತೊಳೆದು ಪೂಜಿಸಿದ ನಂತರವೇ ತಾವು ನನ್ನ ದೋಣಿಯನ್ನೇರಬಹುದು. ಆಗಬಹುದು ಗುಹರಾಜ. ಧನ್ಯನಾದೆ ರಾಮಚಂದ್ರನ ಪಾದ ತೊಳೆದು ಪುಣ್ಯನಾದೆ. ಧನ್ಯನಾದೆ ರಾಮಚಂದ್ರನ ಪಾದ ತೊಳೆದು ಪುಣ್ಯನಾದೆ. ಪ್ರೇಮ ಮೂರ್ತಿ ರಾಮನ ಕಂಡು ಧನ್ಯನಾದೆ. ಪ್ರೇಮ ಮೂರ್ತಿ ರಾಮನ ಕಂಡು ಧನ್ಯನಾದೆ. ಪಾದಗಳ ಪೂಜಿಸಿನ ಪುಣ್ಯನಾದೆ.
ಪಾದಗಳ ಪೂಜಿಸಿ ನಾ ಪುಣ್ಯನಾದೆ. ರಾಮ ಲಕ್ಷ್ಮಣ ಸೀತೆ ಕಂಡು ಧನ್ಯನಾದೆ. ರಾಮ ಲಕ್ಷ್ಮಣ ಸೀತೆ ಕಂಡು ಧನ್ಯನಾದೆ. ಪಾದಗಳ ಪೂಜಿಸಿ ನ ಪುಣ್ಯನಾದೆ. ಪಾದಗಳ ಪೂಜಿಸಿ ನ ಪುಣ್ಯನಾದೆ. ಧನ್ಯನಾದೆ ನಾ ಧನ್ಯನಾದೆ. ರಾಮಚಂದ್ರನ ಪಾದ ತೊಳೆದು ಪುಣ್ಯನಾದೆ. ನಾ ಧನ್ಯನಾದೆ ನಾ ಪುಣ್ಯನಾದೆ. ಸ್ವಾಮಿ, ಕುಹರಾಜ. ನನ್ನ ಆಸೆಯಂತೆ ತಮ್ಮ ಪಾದಗಳನ್ನು ತೊಳೆದು ಪೂಜಿಸಿದ್ದಾಯಿತು. ತಾವೀಗ ನನ್ನ ದೋಣಿಯನ್ನೇರಬಹುದು. ಆಗಬಹುದು. ಇಂದಾಂಡ್ವಿಗೆ ಧನ್ಯನಾದೆ. ಇಂದಾಂಡ್ವಿಗೆ ಧನ್ಯನಾದೆ. ರಾಮ ರಾಮ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ. ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ. ಭಯದೂರ ರಘುರಾಮನ ಭಯದೂರ ರಘುರಾಮನ ಭರದಿ ನದಿಯ ದಾಟಿಸುವೆ. ಭರದಿ ನದಿಯ ದಾಟಿಸುವೆ. ಇಂದಾಂಡ್ವಿಗೆ ಧನ್ಯನಾದೆ. ಇಂದಾಂಡ್ವಿಗೆ ಧನ್ಯನಾದೆ. ರಾಮ ರಾಮ ರಾಮ. ಸ್ವಾಮಿ, ಕುಹರಾಜ. ತಮ್ಮ ಚಿತ್ತದಂತೆ ಗಂಗಾ ನದಿಯನ್ನು ದಾಟಿಸಿದ್ದಾಯಿತು. ತಾವೀಗ ನನಗೆ ಆಶೀರ್ವದಿಸಿ ಮುಂದೆ ಹೋಗಬಹುದು. ಗುಹರಾಜ, ನಿನ್ನ ಭಕ್ತಿ ಪ್ರೀತಿ ಆಧಾರದಿಂದ ನಾವು ಸಂತುಷ್ಟರಾದವು. ನಿಮಗೆ ಮಂಗಳವಾಗಲಿ. ನಾವಿನ್ನು ಬರುವುದು. ಆಗಬಹುದು. ಲಕ್ಷ್ಮಣ, ಅಣ್ಣ, ಸೀತಾ, ಅಲ್ಲಿ ಕಾಣುವ ಅಗಸ್ತ್ಯ ಭಾರದ್ವಾಜ ಮುನಿಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗೋಣ. ಆಗಬಹುದು ಅಣ್ಣ. ಕಾನನ ಮಾಧ್ಯದಿ ರಾಮ ಭಗವಾ ಎಲ್ಲಿಗೆ ರಾಘವ ಕಾನನ ಮಾಧ್ಯದಿ ಎಲ್ಲಿಗೆ ರಾಘವ ಕಾನನ ಮಾಧ್ಯದಿ ಎಲ್ಲಿರುವೆ ರಾಮ ರಾಘವ ಅಲೆದರೆ ಗುರು ನಾವು ಅಡವಿಯೊಳೆಂದೋ ಅಲೆದರೆ ಗುರು ನಾವು ಅಡವಿಯೊಳೆಂದೋ ದಾರಿಯ ಕಾಣದೆ ಬಳಲುತ್ತಿಗೆವು ದಾರಿಯ ಕಾಣದೆ ಬಳಲುತ್ತಿಗೆವು ಎಲ್ಲಿಗೆ ರಾಘವ ಕಾನನ ಮಾಧ್ಯದಿ ಎಲ್ಲಿರುವೆ ರಾಮ
ನಿಜ ಸಹೋದರ. ಏನಿದು? ಎಲ್ಲಿ ನೋಡಿದರೂ ಅಣ್ಣ ಶ್ರೀರಾಮಚಂದ್ರನ ಸುಳುವೇ ಕಾಣುತ್ತಿಲ್ಲ ಸಹೋದರ. ಏನು ಅನಾಹುತ ಸಂಭವಿಸಿರುವುದೋ ನಾನು ಕಾಣೆನಲ್ಲ ಸಹೋದರ. ಅಣ್ಣ, ದೈವ ಚಿತ್ತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದೆ ಆ ಗಿರಿವನಕ್ಕೆ ಹೋಗಿ ನೋಡೋಣ, ನಡೆಯಣ್ಣ. ನಡೆ ಸಹೋದರ, ಹಾಗೆ ಆಗಲಿ. ರಾಘವ ಅಣ್ಣ, ಸಹೋದರ ಮಾತಾಡ. ಹೇಳು ಅಣ್ಣ. ಧನುರ್ಬಾಣಗಳನ್ನು ತೆಗೆದುಕೋ. ಹತ್ತುಗೇರನು ಆ ಗುಹೆಯಲ್ಲಿ ಅಡಗಿಕೊಳ್ಳಲು ಹೇಳು. ಆ ಭರತನೇ ಸೈನ್ಯ ಸಮೇತವಾಗಿ ಇತ್ತಲೇ ಬರುತ್ತಿರುವುದು. ಅಪ್ಪಣೆ ಅಂದುಕೊಳ್ಳೋಣ, ಅವನನ್ನು ಅವನ ಪರಿವಾರವನ್ನು ಒಂದೇ ಬಾಣದಿಂದ ನಿರ್ಮೂಲ ಮಾಡಿಬಿಡುತ್ತೇನೆ. ನಿಲ್ಲು ಲಕ್ಷ್ಮಣ, ದುಡುಕಬೇಡ. ಭರತನು ಅಂತ ಭ್ರಾತೃದ್ರೋಹಿ ಅಲ್ಲ. ಸಮೀಪಕ್ಕೆ ಬರಲಿ. ಅಯೋಧ್ಯೆಯ ಪುರಜನರ ಹಾಗೂ ತಂದೆ ತಾಯಂದಿರ ವಿಚಾರವು ತಿಳಿದಂತಾಗುವುದು. ಆಗಬಹುದು ಅಣ್ಣ. ಅಣ್ಣ ರಾಮಚಂದ್ರ, ಅತ್ತಿಗೆ ಲಕ್ಷ್ಮಣ, ಈ ಭರತ ಶತ್ರುಘ್ನರ ದೀರ್ಘಂಡ ಪ್ರಣಾಮಗಳನ್ನು ಸ್ವೀಕರಿಸಿ. ಭರತ ಶತ್ರುಘ್ನರೇ, ಅಣ್ಣ. ನಿಮಗೆ ಮಂಗಳವಾಗಲಿ ಮೇಲೇಳಿ. ಭರತ, ಅಣ್ಣ, ಎಲ್ಲಿ ಒಮ್ಮೆ ನನ್ನನ್ನು ಅಣ್ಣ ಆಲಿಂಗಿಸು. ರಾಮಚಂದ್ರ. ಅದಂತಿರಲಿ ಭರತ. ಅಯೋಧ್ಯೆಯಲ್ಲಿ ಪುರಜನರು ಹಾಗೂ ತಂದೆ ತಾಯಂದಿರು ಮತ್ತು ನೀವು ಕುಶಲವೇ? ಅಣ್ಣ, ನಮ್ಮ ಕುಶಲವನ್ನು ಏನೆಂದು ಹೇಳಲಿ ಅಣ್ಣ, ಏನೆಂದು ಹೇಳಲಿ? ಏಕೆ ಭರತ, ಏನಾಯಿತು? ತಂದೆವರು ಪುತ್ರರ ವಿರೋಹದಿಂದ ರಾಮ, ಲಕ್ಷ್ಮಣ, ಸೀತಾ ಎಂದು ಹಂಬಲಿಸುತ್ತಾ ಸ್ವರ್ಗಸ್ಥರಾದರು ಅಣ್ಣ, ಸ್ವರ್ಗಸ್ಥರಾದರು. ಏನು? ತಂದೆಯವರು ಸ್ವರ್ಗಸ್ಥರಾದರೆ ಆ ಹೌದು. ತಂದೆಯೇ ಸಹೋದರ ಲಕ್ಷ್ಮಣ, ಜನಕ 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 ಸಹೋದರ ಲಕ್ಷ್ಮಣ, ಅಣ್ಣ, ತಂದೆ ಪರಲೋಕ ಸೇರಿದರೆ ಪಾಪಿ ವಿಧಿಯೇ, ತಂದೆ ಪರಲೋಕ ಸೇರಿದರೆ ಪಾಪಿ ವಿಧಿಯೇ, ತಂದೆ ಪರಲೋಕ ಸೇರಿದರೆ. ಓ ಸೋದರ, ಕ್ರೂರ ವಿಧಿಯ ಘೋರವೇನಿದು, ಯಾವ ಪಾಪದ ಫಲವೋ ಯಮಗೆ ಹಾಕದರೆ. ಕ್ರೂರ ವಿಧಿಯ ಘೋರವೇನಿದು, ಯಾವ ಪಾಪದ ಫಲವೋ ಯಮಗೆ ಕಠಿಣವಾದ ಸಿಡಿಲ ನೆರಳು. ಲಕ್ಷ್ಮಣ, ಕಠಿಣವಾದ ಸಿಡಿಲ ನೆರಳು, ತಂದೆ ಪರಲೋಕ ಸೇರಿದರೆ ಪಾಪಿ ವಿಧಿ, ತಂದೆ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ಪರಲೋಕ ಸೇರಿದರೆ ಆ ತಂದೆ
ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಉತ್ತರ ಕ್ರಿಯಾದಿಗಳನ್ನು ಮಾಡಿದ್ದ ಭರತ ಶತ್ರುಘ್ನರೇ ಪುಣ್ಯಶಾಲಿ ಅಣ್ಣ. ಹೌದು ಲಕ್ಷ್ಮಣ, ಇಂತಹ ಸೌಭಾಗ್ಯ ನಮಗೆ ಲಭಿಸಲಿಲ್ಲವ ಸಹೋದರ. ಇಲ್ಲವಣ್ಣ, ಆ ಭಾಗ್ಯ ನಮಗೂ ಲಭಿಸಲಿಲ್ಲವಣ್ಣ. ನಾವು KK ನಗರದ ಹಿಂದಿರುಗಿದ ಬಂದ ಮರುಕ್ಷಣವೇ ನಮಗೂ ತಿಳಿದಿತ್ತು. ಏನು, ತಂದೆಯವರ ಅಂತ್ಯಕಾಲದಲ್ಲಿ ನೀವು ಸಹ ಅವರ ಬಳಿ ಇರಲಿಲ್ಲವೇ? ಇಲ್ಲವಣ್ಣ. ಅಯ್ಯಯ್ಯೋ ಅಯ್ಯೋ, ನಾವೆಂತಹ ಲತದೃಶ್ಯ ಸುಪುತ್ರರು. ಹಾ ತಂದೆಯೇ, ಅಣ್ಣ, ಕಾಂಚನಾಂಬರ ರತ್ನಭರಣಗಳನ್ನು ಧರಿಸಿ ಅಯೋಧ್ಯ ಸಿಂಹಾಸನ ಮೇಲೆ ಕುಳಿತು ಪರಿಶೋಭಿಸಬೇಕಾಗಿದ್ದ ನೀವು ಏಕಣ್ಣ ಈ ಅರಣ್ಯದಲ್ಲಿ ಹಲಿವನ್ನು ನೋಡುವ ನಾವೆಂತಹ ನತದುಷ್ಟರು ಅಣ್ಣ, ಎಂತಹ ನತದುಷ್ಟರು. ಭರತ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವ ನಾವು ಆ ಭವನ ವಾಸಕ್ಕಿಂತಲೂ ಈ ಅರಣ್ಯವಾಸವೇ ಮೇಲಲ್ಲವೇ ಭರತ? ಅಣ್ಣ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ಅಯೋಧ್ಯೆಗೆ ಹಿಂದಿರುಗಿ ಬಂದು ಪಟ್ಟಾಭಿಷೇಕ್ತರಾಗಿ ಶೋಕತಪ್ತ ತಾಯಂದಿರನ್ನು, ದುಃಖತಪ್ತ ನಮ್ಮನ್ನು ಮತ್ತು ಅಯೋಧ್ಯಾಪುರದ ಜನರನ್ನು ಮಕ್ಕಳಂತೆ ಪರಿಪಾಲಿಸು ಬಾಣ್ಣ. ಇದೇನು ಭರತ ಹೀಗೆ ನುಡಿಯುತ್ತಿರುವೆ? ತಂದೆಯವರ ಮಾತನ್ನು ಮೀರಿ ಅಯೋಧ್ಯೆಗೆ ಹಿಂದಿರುಗಿದರೆ ಗುರು ಹಿರಿಯರು ನಮ್ಮನ್ನು ಶಪಿಸರೆ, ನಾಳೆ ಹುಟ್ಟುವ ಮಕ್ಕಳು ನಮ್ಮನ್ನು ಶಪಿಸರೆ. ಈಗ ಅಯೋಧ್ಯಾಧಿಪತಿ ನೀನು, ಹೋಗು ಪಟ್ಟಾಭಿಷಕ್ತನಾಗಿ ಶೋಕತಪ್ತ ತಾಯಂದಿರನ್ನು, ಅಯೋಧ್ಯ ಪುರಜರನ್ನು ಸಂತೈಸು ಹೋದರ. ನಾನು ಈ ಕಾರ್ಯವನ್ನು ಶೀಘ್ರದಲ್ಲಿ ಮುಗಿಸಿ ಬಂದು ನಿನ್ನ ಸಾನ್ನಿಧ್ಯವನ್ನು ಸೇರುವೆನು ಭರತ. ಹತ್ತಿಗೆ ಲಕ್ಷ್ಮಣ, ನೀವಾದರೂ ಅಯೋಧ್ಯೆಗೆ ಹಿಂದಿರುಗಿ ಬರುವರ? ಇವರನ್ನಾದರೂ ಕಳಿಸಿಕೊಡಿ. ಅದು ಸಾಧ್ಯವಿಲ್ಲ. ಹಾಗಾದರೆ ಇದೇ ನಿಮ್ಮ ಕೊನೆ ನಿರ್ಧಾರವೇ? ಹೌದು ಭರತ. ಹಾಗಾದರೆ ನನ್ನ ನಿರ್ಧಾರವನ್ನು ಹೇಳುವನು ಕೇಳಿ. ನೀವು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವವರೆಗೂ ನಾನು ಮುನಿವೇಷದಿಂದ ನಿಂದಿ ಗ್ರಾಮದಲ್ಲಿ ವಾಸಿಸುವೆನು. ಒಂದು ವೇಳೆ ಅರಣ್ಯವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿ ಬಾರದೆ ಹೋದರೆ ಆ ಕ್ಷಣವೇ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು. ಇದು ಸತ್ಯ, ಸತ್ಯ, ಸತ್ಯ. ಹೌದು ಅಣ್ಣ. ಅದು ಹೊರಗೂ ಅಯೋಧ್ಯೆಯು ಕಲಾಹೀನವಾಗುವಂತಿರಲು ಈ ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನಾದರೂ ಕೊಡಿ. ಅದೇ ತಾವೆಂದು ಭಾವಿಸಿ ಈ ಕೋಸಲ ಸಿಂಹಾಸನ ಮೇಲೆ ಪ್ರತಿಷ್ಠಾಪಿಸಿ ನಾನು ನೆಂದಿ ಗ್ರಾಮದಲ್ಲಿ ವಾಸಿಸುವೆನು. ದಯವಿಟ್ಟು ಇಲ್ಲವೆನ್ನಬೇಡಿ ಅಣ್ಣ, ಇಲ್ಲವೆನ್ನಬೇಡಿ. ಭರತ, ಈ ನಿನ್ನ ಹೃದಯ ವಿಶಾಲತೆಯು ಧರ್ಮಸಮ್ಮತ ಮತ್ತು ನ್ಯಾಯಸಮ್ಮತ. ಇದು ಸ್ಥಗಿತಕ್ಕೂ ಆಗಲಿ. ಪರಮ ಪಾವನ ಪಾದವೋ ವಾಸಲ ರಾಜ್ಯ ಗುರಿಂಡ ಇದನಂ ಚಿರದಿ ತರಿಸುತ್ತೆ ಇದನಂ ಚಿರದಿ ಧರಿಸುತ್ತೆ ಇದರಿಂದ ಮಗೆ ಕನಿಕಮಾದ ಅಭುದಯವೋ
ರಾಮ ಶ್ರೀರಾಮ ರಘುರಾಮ ದಶರಥ ನಂದನ ಶ್ರೀರಾಮ ದಶರಥ ನಂದನ ಶ್ರೀರಾಮ ರಾಮ ಶ್ರೀರಾಮ ರಘುರಾಮ ಕೋಶಲ ಕುವರ ಶ್ರೀರಾಮ ಕೋಶಲ ಕುವರ ಶ್ರೀರಾಮ ನಾಟಕಿ ಮಾತನ ರಘುರಾಮ ನಾಟಕಿ ಮಾರ್ತನ ರಘುರಾಮ ರಾಮ ಶ್ರೀರಾಮ ರಘುರಾಮ ಜೈ ರಾಮ ಶ್ರೀರಾಮ. ಲಕ್ಷ್ಮಣ, ಅಣ್ಣ ನೋಡಿದೆಯಾ ಆ ಭರತನ ಭ್ರಾತೃ ಪ್ರೇಮವನ್ನು? ಆತನನ್ನು ದುಷ್ಟನೆಂದು ನಿರ್ಧರಿಸಿಯೇ ಬಿಟ್ಟೆಯಲ್ಲ ಸಹೋದರ. ಅಣ್ಣ, ನನ್ನ ಅಪರಾಧವನ್ನು ಕ್ಷಮಿಸು ಅಣ್ಣ. ಲಕ್ಷ್ಮಣ, ಅಣ್ಣ. ಇಲ್ಲಿಯೇ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ನಾವು ಇಲ್ಲಿಯೇ ವನವಾಸವನ್ನು ಕಳೆಯೋಣ. ಆಗಬಹುದು ಅಣ್ಣ. ಏನಿದು? ಈ ಅಭಯಾರಣ್ಯಕ್ಕೆ ಅಧಿಪತಿ ಎನಿಸಿ ಮೆರೆಯುತ್ತಿರುವ ನನಗೆ ನಮ್ಮಣ್ಣನಾದ ರಾವಣೇಶ್ವರನ ತಂಗಿಯಾಗಿ ಈ ರಾಜ್ಯಕ್ಕೆ ಅಧಿಪತಿ ಎನಿಸಿ ಬಿಟ್ಟಿರು. ಆದರೆ ಇಂದು ನಾನು ಕೊಂದಿದ್ದೆ ಆನಂದವ, ಇಂದು ನಾನು ಕೊಂದಿದ್ದೆ ಆನಂದವ, ಸಂದೇಹವಿಲ್ಲದೆ ತಿಂದು ಬಾಂಧವ, ಸಂದೇಹವಿಲ್ಲದೆ ತಿಂದು ಬಾಂಧವ. ಇಂದು ನಾನು ಬಂದಿದ್ದೆ ಆನಂದವ, ಸಂದೇಹವಿಲ್ಲದೆ ತಿಂದು ಬಾಂಧವ, ಇಂದು ನಾನು ಬಂದಿದ್ದೆ ಆನಂದವ. ಎಲ್ಬೋ ಕಣ್ಣು ಗುಡ್ಡೆಗಳ ಉರ್ದು ತುಂಡಿಗೆಯ ಎಲ್ಬೋ ಕಣ್ಣು ಗುಡ್ಡೆಗಳ ಉರ್ದು ತುಂಡಿಗೆಯ ಗಸ ಗಸ ಭಾಷ ಮಾಡಿ, ಗಸ ಗಸ ಭಾಷ ಮಾಡಿ, ಘಟ ಘಟ ಕೊಡಿ. ಇಂದು ನಾನು ಇಂದು ನಾನು ನಿಜ ಆನಂದವ, ಸಂದೇಹವಿಲ್ಲ ತಿಂದು ಮಾನವ, ಇಂದು ನಾನು ಬಂದಿ ಆನಂದವ, ಆನಂದವ, ಆನಂದವ. ನರಿ ಕಣ್ಣು ಗುಡ್ಡೆಗಳ ಉರ್ದು ತುಂಡಿಗೆ, ಕಣ್ಣು ಗುಡ್ಡೆಗಳ ಉರ್ದು ತುಂಡಿಗೆಯ ಮಾಡಿ, ಗಸ ಗಸ ಪಾಸ ಮಾಡಿ, ಘಟ ಘಟ ಕುಡಿ. ಇಂದು ನಾನು ಬಂದಿದ್ದೆ ಆನಂದವ, ಆನಂದವ, ನಾವು ತಲೆ ಎತ್ತಿ ನೋಡಿದರೆ ಆಕಾಶದಲ್ಲಿರುವ ನಕ್ಷತ್ರಗಳ ಗಡಗಡನೆ ನೆಲಗಿ ಅದರಿ ಅಲ್ಲಾಡಿ ನೆಲಗೆ ಉಳಿದರು. ಇಟ್ಟರೆ ಪಕ್ಷಿ ಪ್ರಾಣಿಗಳು ಗಿಡ ಮರಗಳು ಒದರಿ ಒಣಗಿದ ತರಿಯಂತೆ ಆರಿ ಹೋಗು. ಆದರೆ ನನಗೆ ಹಸಿವಾಗುತ್ತಿರುವುದು. ನನ್ನ ಮಗನಾದ ಸುರ ಸಂಮುಖನು ಕಾಡಿಗೆ ಹೋಗಿರುವನು. ನನಗೆ ದಾವದು ಇನ್ನೂ ಬರಲಿಲ್ಲ. ಏನಿದು
ಇನ್ನೂ ಬಾರಲಿಲ್ಲವಲ್ಲ. ಅಯ್ಯೋ ಮಕ್ಕಳಿರೋ, ಸುರ ಸಮ್ಮುಖರೇ, ಎಲ್ಲಿರುವರಿ? ಬೇಗ ಬನ್ನಿ, ಬೇಗ ಬನ್ನಿ. ದಾಹವಾಗುತ್ತಿರುವುದು, ಹಸಿವಾಗುತ್ತಿರುವುದು, ಬೇಗ ಬನ್ನಿ ಮಕ್ಕಳಿರೋ, ಬೇಗ ಬನ್ನಿ, ಬೇಗ ಬನ್ನಿ. ದಾಹವಾಗುತ್ತಿರುವುದು, ಬೇಗ ಬನ್ನಿ ಮಕ್ಕಳಿರೋ, ಬೇಗ. ಅಯ್ಯನ್ನಿ, ಏನು ಇನ್ನು ಬಾರಲೇ ಇಲ್ಲ? ಇನ್ನು ಮುಂದೆ ಹೋಗಿ ನೋಡಿದನು. ತಲೆ ರಘುತ ಖಡ್ಗ, ಇದು ಮಕ್ಕಳಿರೋ, ನಿನ್ನನ್ನು ಕೊಂದವರು ಯಾರಾಗಿರಬಹುದು? ಅಯ್ಯೋ ಮಗನೇ, ಸುರಸಮ್ಮುಖನೇ, ನಿನ್ನನ್ನು ಕೊಂದವರು ಯಾರಾಗಿರಬಹುದು? ಅವರು ನನ್ನ ಕೈಗೆ ಸಿಕ್ಕಿದರೆ ಅವರನ್ನು ರಾಜಕಟಿನೆ ಆಗಿರು, ಅವರ ರಕ್ತವನ್ನು ಗಡಗಡೆ ಕುಡಿಯುವನು. ಯಾರಾಗಿರೋದು ಮಗನೇ? ಯಾರನ್ನು ನಿನ್ನನ್ನು ಕೊಂದವರು ಯಾರು? ಅವರು ಎಲ್ಲಿವರು? ಬೇಗ ಬನ್ನಿ ಮಗನೇ, ಬೇಗ ಬನ್ನಿ. ಏನು ಇನ್ನು ಮುಂದೆ ಹೋಗಿ ನೋಡಿ ಮಗನೇ, ಸಮ್ಮುಖರೇ, ಬೇಗ ಬನ್ನಿ. ನನಗೆ ದಾಗವಾಗುತ್ತಿರು, ಇನ್ನೂ ಬರಲಿಲ್ಲ. ಏನಿದು ನರಮಾನವ ವಾಸನೆ? ಯಾರಾಗಿರಬಹುದು? ನರಮಾನವ ವಾಸನೆ. ಓಸನೆ ನರಮಾನವರ ಓಸನೆ. ಓಸನೆ ನರಮಾನವರ ಓಸನೆ. ನನ್ನ ಮೂಗಿಗೆ ತಟ್ಟುವುದು ಓಸನೆ, ನನ್ನ ಮೂಗಿಗೆ ತಟ್ಟುವ ಓಸನೆ. ಇರಬಹುದೇ? ನನ್ನ ಮಕ್ಕಳನ್ನು ಕೊಂದವರು ಇರಬಹುದೇ? ಇವರೇನಾಗಿದ್ದರೆ ಇವರನ್ನು ಗಜ ನಗೆದು ಅವರ ರಕ್ತವನ್ನು ಗಡಗಡನೆ ಕುಡಿಯೋನು. ಇವರನ್ನು ನೋಡುತ್ತಿದ್ದರೆ ಇವರನ್ನು ನುಂಗಲು ನನಗೆ ಮನಸ್ಸಾಗುತ್ತಿಲ್ಲ. ಇವರನ್ನು ನೋಡಿದರೆ ನನಗೆ ಮನಸ್ಸಾಗುತ್ತಿಲ್ಲ. ಇವರಲ್ಲಿಗೆ ಹೋಗಬೇಕಾದರೆ 14 ವರ್ಷದ ಸುಂದರ ತರುಣಿಯಾಗಿ ಇವರಲ್ಲಿಗೆ ಹೋಗಬೇಕು. ಇವರಲ್ಲಿಗೆ ಹೋದರೆ ನನಗೆ 16 ಮಕ್ಕಳು ಆಗುವವು. ಈ ರೂಪದಲ್ಲಿ ಹೋದರೆ ಇವರನ್ನು ವರಿಸಲಾರರು, ವರಿಸುವುದೂ ಇಲ್ಲ, 16 ಮಕ್ಕಳು ಆಗೋದೂ ಇಲ್ಲ, ಅಥವಾ ಆಗೋದೇ ಇಲ್ಲ. ಏನಾದರೂ ಮಾಡಿ 16 ವರ್ಷದ ಸುಂದರ ತರುಣಿಯಾಗಿ ಅವರಲ್ಲಿಗೆ ಹೋದರೆ ಹಾಗೆ ನನಗೆ ಮಕ್ಕಳಾಗುವವು, 16 ಮಕ್ಕಳು ಆಗುವವು. ಅವರಿಬ್ಬರು ಮಕ್ಕಳು ಓದಲು ಚಿಂತೆ ಇಲ್ಲ, ನನಗೆ 16 ಮಕ್ಕಳು ಆಗಬೇಕು. ನಾನೀಗಲೇ ತೋರಿಸುವೆ ಅವರ, ನಾನೀಗಲೇ ನಾನೀಗಲೇ ತೋರಿಸುವೆ ಅವರ, ನಾನೀಗಲೇ ಏನಾದರೂ ಆಗಲಿ, ಏನಾದರೂ ಆಗಲಿ ವರಿಸುವೆ ಅವರ, ನಾನೀಗಲೇ ನಾನೀಗಲೇ ವರಿಸುವೆ ಅವರ, ನಾನೀಗಲೇ
ಕಲ್ಲಿನ ಮಂಚದ ಮೇಲೆ ಪಲ್ಲಂಗವನ ಆಸೀಗ ಕಲ್ಲಿನ ಮಂಚದ ಮೇಲೆ ಪಲ್ಲಂಗವನ ಆಸಿ ಪಲ್ಲವನ್ನ ಕೂಡಿಕೊಂಡು ಎಲ್ಲಕ್ಕೆ ಹೋಗಿ ನಾನೀಗ ನಾನೀಗಲೇ ನಾನೀಗಲೇ ಆಹಾ, ಈಗ ನನ್ನನ್ನು ಯಾರಾದರೂ ಶೂರ್ಪನಖ ಎಂದು ಗುರುತಿಸಲು ಸಾಧ್ಯವೇ? ಇಲ್ಲ ಅಲ್ವೇ? ನಾನೇ ಅಲ್ಲವೇ ಮೂಲೋಕದೊಳಗೆಲ್ಲ ಸುಂದರಿ, ಸುಂದರಿ ಎಲ್ಲವೇ ಜಗದೊಳಗೆ ಸುಂದರಿ ಅಲ್ಲವೇ ಜಗದೊಳಗೆ 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 ಸುಂದರಿ ಅಲ್ಲವೇ ಜಗದೊಳಗೆ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀತ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀತ ಅಕ್ಕರೆಯಿಂದಲೇ ಸಿಕ್ಕಿದ ಎನಗೆ ಸುಂದರಿ ಎಲ್ಲವೇ ಜಗದೊಳಗೆ 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 ಅಯ್ಯೋ ಅಯ್ಯೋ ಅಯ್ಯೋ, ಈತನ ಎಷ್ಟೊಂದು ಸುಂದರನಾಗಿರುವುದು. ನಾನು ಈತನ ಬಳಿಗೆ ಹೋಗಿ ಈತನನ್ನೇ ಮೋಹಿಸಿ ಈತನನ್ನೇ ವರಿಸುವೆನು. ಪ್ರಿಯ, ಪ್ರಾಣೇಶ್ವರ, ಪ್ರಾಣಕಾಂತ, ಮನೋಹರ, ಹರಹರ. ಯಾರು ನೀನು ಶುಭಾಂಗಿ? ಅವಳು ಬಿಟ್ಟು ಸ್ವಲ್ಪ ಇಲ್ಲಿ ಮುಂದೆ ಬಾ. ಬಾ, ಹೀಗೆ ಭಾಳ ಅಂಟ್ಕೊಂಡಿರಬಾರ್ದು, ಚೆನ್ನಾಗಿರಲ್ಲ. ಬಾ ಹೀಗೆ. ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಖ 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 ಎನ್ನುವರು. ಇನ್ನು ನಮ್ಮ ಆತ್ಮೀಯರು ತುಂಬ ಬೇಕಾದವರು ಬಹಳ ದಿನಗಳ ನಂತರ ಸಿಕ್ಕಾಗ ಪ್ರೀತಿ ಹೆಚ್ಚಾಗಿ ಶುರು ಶುರು ಲೇ ಶುರು ಶುರು ಎನ್ನುವರು. ನಿನಗೆ ಹೇಗೆ ಬೇಕು ಹಾಗೆ ಕರೆ. ಹಾಗಾದರೆ ನೀನು ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣ. ಅದು ಹೇಗೆ? ಹೇಗೆ ಅಂದರೆ ನಾನು ಏಕಾಂಗಿಯಾಗಿ ವಾಯು ವಿಹಾರ ಮಾಡುತ್ತಲಿದ್ದೆ. ಅಷ್ಟರಲ್ಲೇ ನಿನ್ನ ಸುಂದರವಾದ ರೂಪವನ್ನು ಕಂಡು ನನ್ನ ಮೈಯೆಲ್ಲ ರೋಮಾಂಚನಗೊಂಡು ನಿನ್ನನ್ನೇ ವರಿಸಬೇಕೆಂದು ಅಷ್ಟು ದೂರದಿಂದ ಇಲ್ಲಿಯವರೆಗೂ ಓಡಿ 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 ಬಂದಿರಿ. ನನ್ನನ್ನು ವರಿಸಬಾರದೆ? ಎಲೈ ತರುಣಿ, ಅದು ಸಾಧ್ಯವಿಲ್ಲ. ಯಾಕೆ? ನನಗೆ ಈಗಾಗಲೇ ವಿವಾಹವಾಗಿದೆ. ಹಾ. ಈಕೆಯೇ ನನ್ನ ಪತ್ನಿಯು, ಹಾ. ಜಾನಕಿಯು. ಹಾ, ನಾನು ಏಕಪತ್ನಿವ್ರಸ್ತನು. ನಿನಗೆ ವಿವಾಹ ಸ್ವಲ್ಪ ಇರು. ನೀನು ಏಕಪತ್ನಿ ವ್ರತಸ್ಥನೆಂದು ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಹೌದು. ಅಯ್ಯೋ, ಇದೇನು ದೊಡ್ಡ ಸಮಸ್ಯೆ ಏನಯ್ಯ. ಪ್ರಪಂಚದ ಎಂತೆಂಥ ಸಮಸ್ಯೆಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ನೀನು ಇದಕ್ಕೆಲ್ಲ ಸಮಸ್ಯೆ ಅಂತೀಯ. ಇದಕ್ಕೆ ನನ್ನಲ್ಲಿ ಒಂದು ಉಪಾಯವಿದೆ. ನಾನು ಹೇಳಿ ಹಾಗೆ ಕೇಳು. ಇವಳನ್ನ ಬಿಟ್ಟು ಬಿಡು, ನಾನು ಕಟ್ಕೋ. ಅದು- ಸರಳ ಸುಲಭ. ಅದು ಸಾಧ್ಯವಿಲ್ಲ. ಅದ್ಯಾಕೆ ಸಾಧ್ಯ ಇಲ್ಲಯ್ಯ? ನಾನು ಏಕಪತ್ನಿವ್ರಸ್ತನು. ಅಯ್ಯೋ, ನೀನು ಅದನ್ನ ಎಷ್ಟು ಸಾರಿ ಹೇಳ್ತೀಯ, ನನಗೆ ಅರ್ಥ ಆಯ್ತು. ಅಲ್ಲ, ಮದುವೆ ಆದಾಗಿಂದ ಇವಳು ಜೊತೆಗೆ ಇದೆಯಲ್ಲ, ದಿನಾಲು ಅದೇ ಮುಖ ನೋಡ್ತಿದ್ರಿ ಬೇಜಾರಾಗಲ್ವೇನ್ರಿ? ಅವಾಗ ಬದಲಾಯಿಸ್ತಾ ಇರಬೇಕು. ಅಂದ್ರೆ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗತ್ತೆ. ದಿನ ಅದೇ ಮನೆಗೆ ಹೋಗೋದು, ಅದೇ ಮುಖಾನೇ ನೋಡೋದು, ಅದೇ ಮನೆಗೆ ಹೋಗೋದು. ಏನು ನಿಮ್ಮದು ಒಂದು ಭಾಳ. ನಾವೆಲ್ಲ ನೋಡಿ ಹೆಂಗಿದ್ದೀವಿ, ಒಂದು ವಾರ ತಿಂಗಳು ಅಂದ್ರೆ ನಾವು ಕಳಿಸ್ತಾ ಇರ್ತೀವಿ, ಇರಿಸ್ಕೊಳ್ಳಲ್ಲ. ಅದಕ್ಕೆ ನಾವು ಈಗಿರೋದು. ಹೆಂಗಂತೀಯ? ಅದು ನಮ್ಮ ರಘುವಂಶದಲ್ಲಿ ಪದ್ಧತಿಯಲ್ಲಿ ಇಲ್ಲ. ನೋಡು, ಇಬ್ರು ಕಟ್ಕೊಂಡ್ಬಿಟ್ರೆ ಹೇಗೆ ಸುಧಾರಿಸೋದು ಅಂತ ಚಿಂತೆ ಮಾಡಬೇಡ. ನಾವು ಎಲ್ಲದಕ್ಕೊಂದು ಪರಿಹಾರ ಇಟ್ಕೊಂಡ್ಬಿಟ್ಟಿರ್ತೀವಿ. ವಾರದಲ್ಲಿ 6 ದಿವಸ ನನ್ನ ಜೊತೆಗಿರು, ಒಂದು ದಿನ ನೀನು ಅವಳ ಜೊತೆಗೆ ಇರು. ನಾನೇನು ಬೇಸಾಯ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಏನು ಮಾಡ್ಬೇಕ್ರಿ? ಈಗ ಅನಿವಾರ್ಯ ಅಲ್ವೇ? ಹೆಂಗೋ ಮತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ವ? ಅಷ್ಟು ಮಾಡು. ಎಲೈ ತರುಣಿ, ಹೇಳು. ನಿನಗೇನಾಗಬೇಕು ಅದನ್ನು ತಿಳಿಸು. ಅದೇ ಆಗಬೇಕು ಅಂದ್ರೆ ಹಾಗಾದರೆ ವಿವಾಹವಾಗಬೇಕು ಎಂದು ಹೇಳಿದ್ದೇನೆ ಅಷ್ಟೇ. ಹಾಗಾದರೆ ಹಾ. ಆ ಪಾರ್ಶ್ವದಲ್ಲಿ ನನ್ನ
ತಮ್ಮನಾದ ಲಕ್ಷ್ಮಣನಿರುವನು. ಹಾ. ನೀನು ಅಲ್ಲಿಗೆ ಹೋಗು, ಹಾ. ನಿನ್ನ ಕಾರ್ಯವು ಆ, ಸಂಪೂರ್ಣವಾಗುವುದು. ನಿಮ್ಮ ಜೊತೆಯಲ್ಲಿ ನಿಮ್ಮ ಸಹೋದರರು ಬಂದಿರುವರೆ? ಹೌದು, ಆತನು ಪತ್ನಿಯನ್ನು ಕರೆದುಕೊಂಡು ಬಂದಿಲ್ವೇ? ಆತನಿಗೆ ವಿವಾಹವಾಗಿಲ್ಲ. ವಿವಾಹವಾಗಿಲ್ಲ? ಹೌದೇ? ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ನೀನು ಮಾತ್ರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದೀಯ. ಅದನ್ನ ಕರ್ಕೊಂಡ್ಬಂದು ಕಾಡಲ್ಲಿ ಎಲ್ಲಿ ಬಿಟ್ಟಿದೀಯೋ ಏನು ಕತೆನೋ. ಸರಿ ಬಿಡು, ಈಗ ನಾನು ಆತನ ಬಳಿಗೆ ಹೋದ್ರೆ ನನ್ನ ಕಾರ್ಯವಾಗುವುದಲ್ಲವೇ? ಹೋಗು, ನಿನ್ನ ಕಾರ್ಯವಾಗುವುದು. ನನಗೇಕೋ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ವಲ್ಲ. ಅಲ್ಲ, ನಿನಗೆ ಲಗ್ನವಾಗಬೇಕಿದ್ದರೆ ಅದಕ್ಕೆ ಬಂದಿರೋದು. ನಾನು ಹೇಳಿದಂತೆ ಕೇಳು. ಹೇಳು ಹೇಳು. ಅದೇ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಸರಿ. ನೀನು ಅಲ್ಲಿಗೆ ಹೋಗು, ನಿನ್ನ ಕಂಡ ಕೂಡಲೇ ವರಿಸುವನು. ಏನು ವರಿಸುವನು ಅಂದ್ರೆ ಹಂಗೆ ಅಷ್ಟೇ. ಹೇಳು ಮತ್ತೆ. ನೀನ್ ಏನೇನು ಅಂತೀಯಲ್ಲ, ನಾವು ಇನ್ನೂ ಮಾಡಬೇಕಾದ ಕಾರ್ಯ ಬಹಳ ಇದಾವೆ. ಸರಿ, ನಾನು ಈಗಲೇ ಆತನ ಬಳಿಗೆ ಹೋಗುವೆನು. ಬೇಗನೆ ಹೋಗು. ಅಲ್ಲಿ ನನ್ನ ಕಾರ್ಯವಾಗದೇ ಇದ್ರೆ? ಖಂಡಿತ ಆಗುವುದು. ಬೇಗನೆ ಹೋಗು. ಆಗದಿದ್ರೆ ಮತ್ತೆ ನೀನೇ ಗತಿ, ನಾನೇನ್ ಮಾಡಕ್ಕಾಗತ್ತೆ. ಬರ್ತೀನಿ. ಪ್ರಿಯಾ 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 ಪ್ರಿಯಾ. ಓಹೋ, ಆತನು ಹೇಳಿದ ಹಾಗೆ ಆತನ ಸಹೋದರನು ಈತನೇ ಆಗಿರಬಹುದು. ಹೌದು, ಆತನು ಹೇಳಿದ ಹಾಗೆ ಈತನೇ ಸುಂದರನು, ಆತನೋ ಕರಿಯನು, ಈತನು ಕೆಂಪಿಗೆ ಚೆನ್ನಾಗಿರುವನು, ನನಗೆ ತಕ್ಕವನಾಗಿರುವನು. ಆಹಾ, ಎಂಥ ಸುಂದರ ನೀತ ಈ ಸುಂದರ ಚಂದದ ಕಾರ, ಈ ಸುಂದರ ಚಂದದ ಕಾರ, ಈ ಸುಂದರ ಮಾರನೋ ಮನೋಜ, ಮಾರನೋ ಮನೋಜ ಧೀರನೋ ನಮ್ ಕಾಣೆ, ಈ ಸುಂದರ ಚಂದದ ಕಾರ, ಈ ಸುಂದರ ಚಾರು ರೂಪದ ಸಾರವಲ್ಲ ಕೇಳಿ, ಚಾರು ರೂಪದ ಸಾರವಲ್ಲ ಕೇಳ, ಸೇರಿದ ಮನಕ್ಕೆ, ಸೇರಿದ ಮನಕ್ಕೆ ಧೀರನೋ ನಮ್ ಕಾಣೆ, ಈ ಸುಂದರ ಚಂದದ ಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಪ್ರಿಯಾ, ಮನೋಹರ, ಪ್ರಿಯತಮ, ಪ್ರಾಣೇಶ್ವರ. ಅಲ್ಲೇನೈತೆ? ಇರೋದೆಲ್ಲ ಇಲ್ಲೈತೆ ನೋಡಿ. ಈ ಕಡೆ ಯಾರಮ್ಮ ನೀನು? ಏನ್ರಿ ಇದು? ಮುಹೂರ್ತಕ್ಕೆ ಮೊದಲೇ ಅಮ್ಮ ಎಂದು ಕರೆದು ಬಿಟ್ಟಿಯ ನೀನು? ಹಿಂಗೆ ಅಮ್ಮ ಅಂದ್ರೆ ನಮ್ಮ ಕಾರ್ಯವಾಗುವ ಬಗೆ ಹೇಗೆ? ಹಾಗೆಲ್ಲ ಅಮ್ಮ ಎಂದು ಕರೀಬೇಡ. ಪ್ರಿಯತಮೆ, ಪ್ರಾಣೇಶ್ವರಿ, ಪ್ರಾಣವಲ್ಲಭೆ, ಮನೋಕಾಂತಿ ಎಂದು ಕರೆಯಬಾರ್ದೆ? ಅದು ಸಾಧ್ಯವಿಲ್ಲ. ನೋಡು, ಮೊದಲು ನನ್ನ ಪರಿಚಯ ಮಾಡಿಕೊಳ್ಳುವೆನು. ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಖ ಎನ್ನುವರು. ನಾನು ಈ ನಿನ್ನ ಸುಂದರವಾದ ರೂಪಕ್ಕೆ ಮೋಹಿತಳಾಗಿ ನಿನ್ನನ್ನೇ ವರಿಸಬೇಕೆಂದು ಬಂದಿರುವೆನು. ನನ್ನನ್ನು ವರಿಸಬಾರದೆ ಪ್ರಿಯಾ? ನೋಡಮ್ಮ, ನಾನು ರಾಮದಾಸ. ಅಣ್ಣನ ಆಜ್ಞೆಯಿಲ್ಲದೆ ಬೇರೆ ಯಾವುದನ್ನು ಮಾಡುವುದಿಲ್ಲ. ಓಹೋ, ಅಣ್ಣನ ಬಳಿಗೆ ಹೋಗಿ ಯಾವುದಾದ್ರೂ ಕುರುವನ್ನು ತೆಗೆದುಕೊಂಡು ಬಾ, ಅನಂತರ ನೋಡೋಣ. ಇರು ಇರು ಇರು, ನೀನು ದಾಸಯ್ಯನೇ? ಅಯ್ಯೋ ಕರ್ಮವೇ, ದಾಸರನ್ನ ಕಟ್ಕೊಂಡ್ರಿ ಏನ್ರಿ ಸುಖ? ತಾಳ ತಂತಿ ಬಿಟ್ರೆ ಇವ್ರ ಹತ್ರ ಬೇರೆ ಏನೂ ಇರಲ್ಲ. ನಾವು ಇವ್ರು ಬೆನ್ನು ಹತ್ತಿದ್ರೆ ಶಿವರಾತ್ರಿ ಜಾಗರಣೆನೇ ಗಟ್ಟಿ ನಮಗೆ. ಇರಲಿ, ಸದ್ಯದ ಮಟ್ಟಿಗೆ ಮುಂದೆ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು. ಈ ಕಾಡಿನಲ್ಲಿ ಈ ಥರನ್ನು ಬಿಟ್ರೆ ಬೇರೆ ಗತಿ ಇಲ್ಲವೇ? ನೀನು ರಾಮದಾಸನೇ? ಹೌದು. ಅಣ್ಣನ ಆಜ್ಞೆಯಲ್ಲಿ ನೀನೇನು ಮಾಡುವುದೇ ಇಲ್ಲವೇ? ಅಣ್ಣನ ಆಜ್ಞೆಯಲ್ಲಿ ಯಾವುದನ್ನೂ ಮಾಡುವುದಿಲ್ಲ. ಇದು ಇಲ್ಲಮ್ಮ, ಇದು ಸಾಧ್ಯವಿಲ್ಲಮ್ಮ. ಅದು ಬಿಡು, ಯಾವುದೂ ಮಾಡುವುದಿಲ್ಲ. ನೀನ್ ಯಾವುದನ್ನೂ ಮಾಡ್ಲಿಲ್ಲ ಅಂದ್ರೆ ನಿನ್ ತಗೊಂಡು ನಾವು ಮಾಡೋದೇನೈತೆ? ಎಲ್ಲದಕ್ಕೂ ಅಣ್ಣನ ಕೇಳ್ಬೇಕಂತೀಯಲ್ಲ, ಹೋಗ್ಲಿ ಬಿಡು. ಈಗ ನಾನು ನಿಮ್ಮ ಅಣ್ಣನಿಂದ ಗುರುತನ್ನು ತಂದ್ರೆ ನನ್ನನ್ನು ವರಿಸುವೆ? ಆತನ ಬಳಿಗೆ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ, ಹಾ. ಅನಂತರ ನೋಡೋಣ. ಈ ನೋಡೋಣ ಮಾಡೋಣ ಅಂತ ಆಶ್ವಾಸನೆ ಕೊಡೋರು ಬೇಡ ನಮಗೆ. ಈ ಬರೀ ಆಶ್ವಾಸನೆ ಕೇಳಿ ಕೇಳಿ ಈ ಗತಿ ಬಂದಿರೋದು ನಮಗೆ. ಏನೇ ಇದ್ರು ನಮ್ದು ಕಾರ್ಯವಾಗಿ ಬಿಡಬೇಕು. ನೋಡು, ನಾನು ಈಗಲೇ ಹೋಗಿ ಗುರುತನ್ನು ತರೆಯೋನು, ಬಂದ ತಕ್ಷಣವೇ ವರಿಸಬೇಕು. ಬರ್ಲೇ?
ಬೇಗನೆ ಬಾ, ಜಾಗೃತಿಯಾಗಿ. ಆಗ್ಲಿ ಆಗ್ಲಿ, ನಾನು ಬರೋವರೆಗೆ ಇಲ್ಲೇ ಇರು, ಓಡಿ ಹೋಗ್ಬೇಡ ಮತ್ತೆ. ನಿನ್ನ ಬಿಟ್ರೆ ಯಾರೂ ಗತಿ ಇಲ್ಲ ಈಗ. ಪ್ರಿಯಾ 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 ಪ್ರಿಯ ಪ್ರಿಯಾ, ನಿಮ್ಮ ತಮ್ಮನ ಬಳಿಗೆ ಹೋಗಿದ್ದೇನು. ಹೋದ ಕಾರ್ಯವೇನಾಯ್ತು? ಅಲ್ಲೇನು ಕಾರ್ಯವಾಗುತ್ತೆ, ಆತನಿಗಿಂತ ನೀನೇ ವಾಸಿ. ಸಮಾಧಾನವಾಗಿ ವಿಷಯ ಏನಾದ್ರೂ ಕೇಳ್ಕೊತೀಯ. ಆತ ಮಾತಾಡಿಸಿದ್ರೆ ಬಾಣ ತಗೊಂಡು ತಿವಿಯಕ್ಕೆ ಬರ್ತಾನೆ. ಅವನು ಮದುವೆ ಆಗೋದು ಹೆಂಗೆ, ಸಂಸಾರ ಮಾಡೋದು ಹೆಂಗೆ? ಹೋಗಲ್ ಬಿಡು, ಇವತ್ತೊಂದು ದಿನದ ಮಟ್ಟಿಗೆ ಹ್ಞೂ ಅಂದ್ಬಿಡು. ನಾಳೆ ಮತ್ತೆ ನಾ ಬೇರೆ ಏನ್ರಿ ವ್ಯವಸ್ಥೆ ಮಾಡ್ಕೊಂತೀನಿ. ಆಗೋದಿಲ್ವೇ? ಅದು ಸಾಧ್ಯವಿಲ್ಲ. ಬಿಡು, ನೀನು ಎಷ್ಟು ಸಲ ಹೇಳಿದ್ರು ನೀನು ಅದನ್ನೇ ಹೇಳೋದು. ನೋಡು, ನಿನ್ನಿಂದ ಗುರುತನ್ನು ತಂದ್ರೆ ಆತ ಒರೆಸುವನಂತೆ. ಬೇಗ ಗುರುತಾದ್ರೂ ಕೊಡಯ್ಯ, ಸಮಯವಿಲ್ಲ. ಆಹಾ, ಹಾ. ಲಕ್ಷ್ಮಣನು ಸರಿಯಾದ ಉಪಾಯವನ್ನೇ ಹೂಡಿರು. ಎಲ್ಲ ಎಲೈ ಒಂದ್ ತರುಣಿ, ಸರಿಯಾಗಿ ನೀನು ಆ ಕಡೆ ತಿರುಗು. ಹಾ. ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುಗಳನ್ನು ಬರೆಯುವನು. ನಿನ್ನನ್ನು ಅದನ್ನು ನೋಡಿದ ತಕ್ಷಣ ಹಾ. ಸಹೋದರ ಲಕ್ಷ್ಮಣ ನಿನ್ನನ್ನು ಒರಿಸುವನು. ಬೆನ್ನಿನ ಮೇಲೆ ಗುರುತು ಬರಿತೀಯ? ಅಯ್ಯೋ ಕರ್ಮವೇ, ಇಷ್ಟೊಂದು ವಿಶಾಲವಾದ ದೇಹದಲ್ಲಿ ಬೆನ್ನು ಬಿಟ್ರೆ ಬೇರೆ ಜಾಗನೇ ಸಿಗ್ಲಿಲ್ವೇ ನಿನಗೆ? ಇಲ್ಲಿ ಎಲ್ಲಿ ಆದ್ರೂ ಬರೇ, ನಾನು ನೋಡ್ತೀನಿ. ಅದು ಗೌಪ್ಯವಾದ ವಿಚಾರವಾದದ್ದರಿಂದ ಅದು ಬೆನ್ನಿನ ಮೇಲೆ ಬರೆಯಬೇಕು. ಅದೇ ಅದೇ, ತಿಳಿಯಿತೆ? ಇದು ನಿನಗೆ ಬರೆಯೋದ್ರಿಗೆ ಗೊತ್ತಾಗಬೇಕು, ನೋಡೋರಿಗೆ ಗೊತ್ತಾಗಬೇಕು, ಬರೆಸ್ಕೊಂಡವ್ರಿಗೆ ಗೊತ್ತಾಗಬಾರ್ದು. ಎಂತೆಂಥ ಲಿಪಿಗಳಯ್ಯ. ಬರೀ ಬೇಗ ಬರೆಯೋದು ಬರಿತೀಯ. ಗುಂಡಿಗೆ ಒತ್ತಿ 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 ಅಂದ್ರೆ ಅದನ್ನ ಬೇಗ ಅರ್ಥವಾಗಲಿ ಎಂದು. ಬರೀ ಬರ್ದ ಹೋಗು. ಆಯ್ತಾ? ನಿನ್ನನ್ನು ನೋಡಿದ ತಕ್ಷಣ ಹಾ. ಲಕ್ಷ್ಮಣನು ಒರಿಸುವನು. ಅಷ್ಟಾದ್ರೆ ಸಾಕು. ನಾನಿನ್ನು ಬರ್ಲೆ ಪ್ರಿಯಾ? ಹೋಗಿ ಬಾ. ತಪ್ಪು. ಇನ್ಮೇಲೆ ನಾನು ನಿಮ್ಮನ್ನು ಪ್ರಿಯಾ ಎಂದು ಕರೆಯಬಾರದು. ನಾನು ನಿಮ್ಮ ತಮ್ಮನನ್ನು ವಿವಾಹವಾದ ಬಳಿಕ ನೀವು ಭಾವ, ಈಕೆ ಅಕ್ಕ ಭಾವ, ಬೇಗ ನನ್ನ ವಿವಾಹಕ್ಕೆ ಬಂದುಬಿಡಿ. ಮುಹೂರ್ತ ಮೀರಿ ಹೋಗುವುದು. ಬರ್ಲೆ? ಆಗಲಿ. ಭೋಜನವನ್ನು ಮುಗಿಸಿಕೊಂಡು ಕಾಣಿಕೆ ತೆಗೆದುಕೊಂಡು ಬನ್ನಿ. ಆಯ್ತೆ? ಪ್ರಿಯಾ, ಈತನು ಇಲ್ಲಿ ನನಗೋಸ್ಕರವೇ ಕಾದಿರುವನು. ಅಂದ ಮೇಲೆ ಇಂದು ನನ್ನ ವಿವಾಹ ನಿಶ್ಚಯವಾಯಿತು. ಆಹಾ, ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನಗೂ ನಿನಗೂ ಏನಂತ ಲೋಕವೆಲ್ಲ ಗುಲ್ಲನ್ ಧಾಮ್ 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 ಧಾಮ್. ಪ್ರಿಯಾ, ನೀನು ಹೇಳಿದ ಹಾಗೆ ಗುರುತನ್ನು ತಂದಿರುವೆನು. ಬೇಗ ವರಿಸು. ಕೊಡು ನೋಡೋಣ. ಏನು ಕೊಡೋದ? ಅದು ಕೊಡೋದಲ್ಲ, ತೋರ್ಸೋದು. ಹಾಗಾದ್ರೆ ತೋರಿಸು. ನೀನ್ ಅಲ್ಲಿ ನಿಂತ್ರ ನಾನು ಹೆಂಗ್ ತೋರ್ಸೋದು? ಬಾಯಿಗೆ ನೋಡು, ಬರ್ಸ್ಕೊಂಡ್ ಬಂದಿದ್ದೀನಿ. ಅಣ್ಣನು ಒಳ್ಳೆಯ ಗುರುತನ್ನು ಬರೆದಿರುವೆನು. ಹೌದು, ಹೇಳಿ ಬರ್ಸ್ಕೊಂಡಿದ್ದೀನಿ ನಾನು. ಸಾರೆ ಬರದಿಂ ಚಪಲೆ ಎಲೆ ಮಾಯಾಸ್ಮಲೆ, ಸಾರೆ ಬರದಿಂ ಚಪಲೆ, ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಲೆ, ಸಾರೆ ಬರದಿಂ ಚಪಲೆ, ಆಸೆ ತೋರಲ್ಲಿ ಚಕೋರೆ ಮೋಸಂಗೈಯಲ್ಲಿ ಬಂಗಯ್ಯ, ಆಸೆ ತೋರಲಿ ಚಕೋರೆ ಮೋಸಂಗೈಯಲ್ಲಿ ಬಂದೆಯ, ಸಲ್ಲದಿಲ್ಲಿ ಸಾಹಸಂಗಳ್ ಎಲ್ಲವನ್ ವಿಚಾರಿಪೆನೆ, ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಲೆ, ಸಾರೆ ಬರದಿಂ ಚಪಲೆ. ಎಲ್ಲವೋ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿ ನೀಡುವುದು ಒಳ್ಳೆಯದು. ಎಲ್ಲವೋ ಲಕ್ಷ್ಮಣ, ನನ್ನನ್ನು ಸಾಮಾನ್ಯ ಸ್ತ್ರೀಗಳೆಂದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಾಡಿಸಿ ಅವಮಾನ ಪಡಿಸುತ್ತಿರುವಿರಾ? ನನ್ನ ಘೋರ ರೂಪವನ್ನು ತಾಳಿದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುವೆನು. ಸುಮ್ಮನೆ ನನ್ನನ್ನು ವರಿಸು. ನೋಡಮ್ಮ, ನಿನಗೆ ಲಗ್ನವಾಗಬೇಕಾದರೆ ಹಾ, ನಮ್ಮ ಕ್ಷತ್ರಿಯರ ಪದ್ಧತಿಯಿಂದ ನಡೆದುಕೊಳ್ಳಬೇಕು. ಏನ್ ಹೇಳಿ ನಿಮ್ ಪದ್ಧತಿ? ಏನ್ ಪದ್ಧತಿ? ಲಗ್ನವಾಗುವ ಮೊದಲು ವಧುವು ವರನ್ನು ನೋಡಬಾರದು, ಹಾ ಮಾತನ್ನು ಆಡಲಬಾರದು, ಹಾ, ಮುಟ್ಟಲೂ ಬಾರದು. ಮತ್ ಮದುವೆ ಮಾಡ್ಕೊಳ್ಳೋದು ಏನಕ್ಕೆ? ಏನೂ ಮಾಡ್ಲೇಬಾರದು ಅಂದ್ರೆ ಮಾಡ್ಕೊಳ್ಳೋದು ಏನಕ್ಕೆ? ಇರ್ಲಿ ಪದ್ಧತಿ ಏನು? ಆದ್ದರಿಂದ ನೀನು ಸರಿಯಿಂದ ಕಣ್ಣುಗಳನ್ನು ಕೊಟ್ಟಿಕೋ, ಅನಂತರ ಒರೆಸುವೆನು. ಎಂತ ಪದ್ಧತಿಯೇ ನಿಮ್ದು? ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಮಾಡ್ಕೊಂತೀರ ಮದ್ವೆನ? ನಮ್ಮ ಪದ್ಧತಿ ಬಹಳ ಸರಳ ಸುಲಭ. ಇಷ್ಟು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಾವು. ನೋಡ್ತೀವಿ, ಯಾರಾದ್ರೂ ಬರಂಗ್ ಕಂಡ್ರೆ
ಅದು ನಿಮ್ಮ ರಾಕ್ಷಸರ ಪದ್ಧತಿ. ಅಲ್ಲ ಏನೇ ಇರ್ಲಿ ನಮ್ಮ ಪದ್ಧತಿ ಹಿಂಗೆ. ಕ್ಷತ್ರಿಯರ ಪದ್ಧತಿ ತಡೆಕೊಳ್ಳಬೇಕು. ನಿಮ್ಮ ಪದ್ಧತಿ ಕಣ್ಣು ಮುಚ್ಕೊಳ್ಬೇಕು, ಕಟ್ಕೊಳ್ಬೇಕಲ್ವೇ? ಲಗ್ನವಾಗ ಮೊದಲು ವಧುವನ್ನು ನೋಡಬಾರದು, ಮಾತನ್ನು ಆಡಬಾರದು, ಮುಟ್ಟನ್ನು ಮಾಡಬಾರದು. ಗೊತ್ತಾಯ್ತು, ನಿಮ್ಮ ಪದ್ಧತಿ ಎಲ್ಲ ಗೊತ್ತಾಯ್ತು. ನಾನೀಗ ಹಾಗೆ ಕಣ್ಣು ಕಟ್ಟಿಕೊಳ್ಬೇಕಲ್ವೇ? ಸರಿ, ನಾನು ಈಗಲೇ ಕಣ್ಣು ಕಟ್ಟಿಕೊಳ್ಳುವೆನು, ನನ್ನನ್ನು ವರಿಸಿ. ನಿಲ್ಲಲೆ ನೀಚಳು ನಿನ್ನನ್ನು ಕೊಲ್ಲಲು, ನಿಲ್ಲಲೆ ನೀಚಳೆ ನಿನ್ನನ್ನು ಕೊಲ್ಲಲು ದಾನವೀಯಳೆಂದು ಕರುಣವ ತೋರುತ್ತಾ ಬಲ್ಲಿದ ರಾಮನ ನುಡಿಯ, ಬಲ್ಲಿದ ರಾಮನ ನುಡಿಯ ಸಲ್ಲ ನಡೆಯಿಪೆ ನಿನ್ನ ನಾಸಿಕ ಛೇದನದಿಂದ. ಒರೆವುದು ಮೋಗ ಒರೆವುದು ರಾಗುತ್ತ ಏನ ಮಾಡಲಿ ಈಗ? ಒರೆವುದು ಮೋಗೋ ಸೊರೆವುದು ರಾಗುತ್ತ ಏನ ಮಾಡಲಿ ಈಗ? ಮೂಗ ಕೊಯ್ದ ಬೇಗ ಹುರಿ ಹುರಿ ಅವನ್ ಮನೆ ಅಳಗ ಅವನಿಗೆ ಬಿದ್ದಾಗ, ಅವನ ಮನೆ ಅಳಗ ಅವನಿಗೆ ಬಿದ್ದಾಗ ಏನ ಮಾಡಲಿ ಈಗ? ಮೂಗ ಕೊಯ್ದ ಬೇಗ ಏನದು ಎಲ್ಲ ಉತ್ತರ್ಸ್ ಕಳ್ಸವ್ರೆ. ಏನು 3 ನಾಮನ ಅಕ್ಮಣ ಅಕ್ಮಣ ಹತ್ಮಣ ಬೆಲ್ಲ ತೂಕ ಅಲ್ಲೆಲ್ಲ ಹಾಕ್ತಾರ. ಈಗೆಲ್ಲ ಸೀಸೆ ಇಲ್ಲ, ಎಲ್ಲ ಫಿಲ್ಟರ್ಗಳು. ಗಬ್ಬು ವಾಸನೆ, ಅನ್ನೋದು ಗಂಜಿ ವಾಸನೆ, ಅದು ಸ್ಮೆಲ್ಲು. ಅದೇ ಕಣೋ.